ಆರ್ಯ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ವಿಶೇಷ ಇವತ್ತು? ಸಾಹೇಬ್ರು ನಾನಿಪ್ಸೋಕ್ ಮುಂಚೆ ಎದ್ಬಿಟ್ಟಿದ್ದೀರಾ? ಸರಿ, ಫ್ರೆಶ್ ಅಪ್ ಆಗು, ನಾನ್ ಟಿಫಿನ್ ರೆಡಿ ಮಾಡ್ತೀನಿ. ಬರ್ತೀನಿ. ಬಾಯ್ ಬಾಯ್. ಜಾನು ಬಾಯ್. ಬಾಯ್. ಇಲ್ಲಿ ನೋಡಮ್ಮ, ನಾನ್ ತೋರಿಸುವಾಗ ನೀನು ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು. ಅವಾಗ್ಲೇ ನೀನ್ ಮಾಡೋಕೆ ಈಸಿ ಆಗೋದು. ನೀವೇ ಚೆನ್ನಾಗಿ ಮಾಡ್ತಿದ್ದೀರಲ್ಲ, ಮಾಡ್ಬಿಡಿ ಸರ್. ನೀನ್ ಮಾಡ್ಬೇಕು ಅಂತ ತಾನೇ ನಿನಗ್ ಪೇಮೆಂಟ್ ಕೊಡ್ತಿರೋದು. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೋಆಪರೇಟ್ ಮಾಡು, ಕೆಲಸ ಈಸಿಯಾಗಿ ಆಗ್ಬಿಡುತ್ತೆ. ಓಕೆನಾ? ಓಕೆ ಸರ್. ಇಲ್ಲೇನ ಮಾಡ್ತಿದ್ಯಾ? ನಾನೇನು ಮಾಡ್ತಿಲ್ಲ ಸರ್, ನೀವು ಮೇಡಮ್ಗೆ ಮಾಡ್ತಿದ್ನ ನೋಡ್ತಾ ಇದ್ದೆ. ಸರ್ ಸರ್ ಬಂದು ತೋರಿಸಿ ಸರ್. ಇರಮ್ಮ, ತೋರಿಸ್ತೀನಿ. ನಾನೇನೋ ಮಾಡ್ತಿದ್ದೆ. ಅಯ್ಯೋ ಬಡವ ರಾಸ್ಕಲ್, ನಿನ್ ಇಮ್ಯಾಜಿನೇಷನ್ ಅಲ್ಲಿ ಏನಂತ ಅನ್ಕೊಂಡಿದ್ಯಾ? ನಾನ್ ಇವಳಿಗೆ ಸಿಸ್ಟಮ್ ಆಪರೇಟಿಂಗು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೆ. ನಾನು ಅದನ್ನೇ ಸರ್ ಅನ್ಕೊಂಡಿದ್ದು. ನೀವು ನಾನು ಯಾವ ತರ ಅನ್ಕೊಂಡಿದೀನಿ ಅಂತ ಅನ್ಕೊಂಡಿದ್ದೀರಾ ಸರ್? ಚಮಕ್ಕು ನನಗೆ ಚಮಕ. ಆಫೀಸ್ ಬ್ಯಾಗ್ ಇಲ್ಲೇನೋ ಕೆಲಸ. ಮೇಡಮ್ ಕರೀತಿದ್ದೀರಾ, ಬನ್ನಿ. ನಾನ್ ಬರಲ್ಲ ಕಣೋ, ನಾನ್ ಬರಲ್ಲ. ಏನೋ ಮಾಡ್ತ್ಯಾ? ಹೋಗ್ ನಾ ಬಂದಿಲ್ಲ ಅಂತ ಹೇಳೋಗೋ. ಸರಿ ಬಿಡಿ ಸರ್, ಬಂದಿಲ್ಲ ಅಂತೇನೋ, ಬದುಕೆ ಇಲ್ಲ ಅಂತ ಹೇಳ್ತೀನಿ. ಈ ನನ್ ಮಗಂಗೆ ಚರ್ಬಿ ಎಲ್ಲಂದ್ರಲ್ಲಿ ಹೆಂಗಂದ್ರಲ್ಲಿ ಅಪ್ಕೊಂಡ್ಬಿಟ್ಟೈತೆ. ಬುಡ ಸಮೇತ ಕತ್ತರಿಸ್ತೀನಿ. ಇವನೊಬ್ಬ ಇದನ್ನ ಇವ್ರ ಅತ್ತೆ ಮನೆ ಅನ್ಕೊಂಡ್ಬಿಟ್ಟವನೆ. ಒಳ್ಳೆ ಆರ್ಯ, ನಿನ್ಗೇನಾದ್ರೂ ಟೈಮಿಂಗ್ ಸೆನ್ಸ್ ಇದೆಯಾ? ಎಷ್ಟು ಗಂಟೆಗೆ ಲಾಗಿನ್ ಆಗ್ಬೇಕು? ನೀನ್ ಎಷ್ಟು ಗಂಟೆಗೆ ಬರ್ತಾ ಇದೀಯಾ? ಏನು ನಿಂಗ್ ಮದ್ವೆ ಆಗಿದ್ಯಾ? ಇಲ್ಲ, ಯಾಕೆ? ಫಸ್ಟ್ ಹೋಗಿ ಮದ್ವೆ ಆಗು, ಆಮೇಲೆ ಎಷ್ಟ್ ಗಂಟೆಗೆ ಲಾಗಿನ್ ಆಗ್ಬೇಕು ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಜೋಲ್ ಸುರ್ಸ್ಕೊಂಡು ಎಕ್ಸ್ಪೈರ್ ಆಗ್ಬಿಡ್ತೀಯಾ. ನಾನ್ ಮದ್ವೆ ಆಗೋದಕ್ಕೂ ಇವನ್ ಲೇಟ್ ಆಗಿ ಬರೋದಕ್ಕೂ ಏನ್ ಸಂಬಂಧ? ಎಲ್ಲ ನಾನ್ ಸಿಂಗಲ್ಲೇ ಮಾತಾಡ್ತಾನಲ್ಲ. ಸರ್ ಬೇಗ ಬಂದು ತೋರಿಸಿ ಸರ್. ಇವಳು ಬೇರೆ ತೋರಿಸಿ ಅಂತ ಟಾರ್ಚರ್ ಕೊಡ್ತಾಳೆ. ಮುಂಚೆ ಹೋಗೋದಾರ ತೋರಿಸ್ಬಿಡ್ತೀನಿ. ಅರ್ಜೆಂಟು ಸೂಸ ಮಾಡ್ಬೇಕು. ಗುಡ್ ಮಾರ್ನಿಂಗ್ ಆರ್ಯ. ಲವ್, ಕೊನೆಗೂ ನನ್ ಮದ್ವೆ ಕೈ ಎತ್ಬಿಟ್ಟಲ್ಲ. ನೀನೇನೋ ಮದ್ವೆ ಅಂತ ರಜಾ ಹಾಕ್ಬಿಟ್ಟೆ, ಸೊ ನಿನ್ ಕೆಲ್ಸನೂ ನಾನೇ ಮಾಡ್ಬೇಕಾಯ್ತು. ಅದೇ ಟೈಮ್ಗೆ ಮೀಟು ಅಂತ ಈ ಹೀರೋಯಿನ್ ಅವ್ರದ್ದು ಬ್ರೇಕಿಂಗ್ ನ್ಯೂಸ್ ಬೇರೆ. ಅರ್ಜೆಂಟಾಗಿ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿ ಅವತ್ತೇ ಅಪ್ಲೋಡ್ ಮಾಡ್ಬೇಕಾಗಿತ್ತು, ಅದಕ್ಕೆ ಬರೋಕ್ಕಾಗಿಲ್ಲ. ಬೇಜಾರು ಮಾಡ್ಕೊಂಬೇಡ. ನಾನು ಏನ್ ಹೇಳಿದ್ರು ಏನಾದ್ರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ಬಿಡ್ತೀಯಾ? ಆರ್ಯ ಸರ್, ನಿಮ್ನ ಮೇಡಮ್ನವ್ರು ಕರೀತಿದ್ದಾರೆ. ಆರ್ಯ, ನಿನ್ ಮದ್ವೆ ವಿಚಾರ ಗೊತ್ತಾದಾಗಿಂದ ಮೇಡಮ್ ಅವ್ರು ವಿರಹಯಾತನೆ ನೋಡಕ್ಕಾಯ್ತಾ ಇಲ್ಲ. ಅದೇನೋಗಿ ವಿಚಾರಿಸು. ಸಾಕ್ ಮುಚ್ಚಲೇ.
ಬರಕ್ ಹೇಳಿದ್ರಿ? ನನಗ್ ನಿನ್ ಮೇಲೆ ತುಂಬಾ ಕೋಪ ಬಂದಿದೆ. ಯಾಕೆ ಮೇಡಮ್? ನಾನ್ ನಿಮ್ಗೇನ್ ಮಾಡ್ದೆ? ನನಗ್ ನೀನು ಏನು ಮಾಡ್ಲಿಲ್ವಲ್ಲ ಅನ್ನೋ ಕೋಪ. ನಾನ್ ನಿನ್ನ ಆಫೀಸಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೆ ಗೊತ್ತಾ? ಆದ್ರೆ ನೀನ್ ಮೋಸ ಮಾಡ್ದೆ. ಮೋಸನಾ? ನಾನಾ? ಹೌದು, ನನಗ್ ಗೊತ್ತಿಲ್ದೇನೆ ಮದ್ವೆ ಆಗಿದ್ಯಾ. ಓ ಸಾರಿ ಮೇಡಮ್, ಎಲ್ಲ ಅರ್ಜೆಂಟಲ್ಲಿ ಆಗೋಯ್ತು. ಎಲ್ಲ ಅರ್ಜೆಂಟಲ್ಲಿ ಆಗೋದು, ಆದ್ರೂ ಪರವಾಗಿಲ್ಲ. ನಿನ್ನ ಆಫೀಸಲ್ಲಿ ಚೆನ್ನಾಗಿ ಸಾಕೋತೀನಿ, ಓಕೆನಾ? ಇವಮ್ಮ ನನ್ನ ಅಚ್ಚನಾಯಿ ಅನ್ಕೊಬಿಟ್ಟವಳ. ಸಾಕೋತೀನಿ ಅಂತವಳೆ. ಆರ್ಯ ಆರ್ಯ, ಮೇಡಮ್, ತುಂಬಾ ದಿನದ ಹಿಂದೆ ಒಂದು ಕಾನ್ಸೆಪ್ಟ್ ಬಗ್ಗೆ ರಿಸರ್ಚ್ ಮಾಡಿ ಕೆಲವು ವಿಷಯಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಏನ್ ಕಾನ್ಸೆಪ್ಟ್ ಮೇಡಮ್? ನೀನ್ ಕಿರಣ್ನ ಕರ್ಕೊಂಡು ಮೀಟಿಂಗ್ ಹಾಲಿಗೆ ಬಾ, ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸಿ, ನಾವು ಹಾಸ್ಪಿಟಲ್ಗಳಲ್ಲಿ ಸತ್ತಿರೋ ಬಾಡಿಗಳನ್ನ ಇಟ್ಕೊಂಡು ಅವ್ರು ಬದುಕಿದ್ದಾರೆ ಅಂತ ಆಕ್ಟ್ ಮಾಡ್ಕೊಂಡು ದುಡ್ಡು ವಸೂಲಿ ಮಾಡೋದ್ರ ಬಗ್ಗೆ ನಾವು ಕೇಳಿದೀವಿ. ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಸರ್ಜರಿ ಮಾಡಿ ಪೇಷಂಟ್ ಜೀವಗಳ ಜೊತೆ ಆಟ ಆಡೋ ಡಾಕ್ಟರ್ಗಳ ಬಗ್ಗೆ ಓದಿದೀವಿ, ಕೇಳಿದೀವಿ. ಅದ್ರ ಬಗ್ಗೆ ಪ್ರತಿಭಟನೆಗಳಾಗಿರೋದು, ದಂಗೆ ಎದ್ದಿರೋದನ್ನೆಲ್ಲ ಕೆಲವೊಂದು ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿದೀವಿ. ಆದ್ರೆ ನಾನ್ ಹೇಳಕ್ ಹೊರಟಿರೋ ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ 80 ಕಿಲೋಮೀಟರ್ ದೂರದಲ್ಲಿರೋ ರಾಯದುರ್ಗ ಅನ್ನೋ ಊರಲ್ಲಿರೋ ಹಾಸ್ಪಿಟಲ್. ಅಲ್ಲಿ ತುಂಬಾ ಫೇಮಸ್ ಸರ್ಜನ್ಗಳಿದ್ದ ಹಾಸ್ಪಿಟಲ್ ಅದು. ಜನಗಳು ಹೊಗಳಿ ಕೊಂಡಾಡ್ತಿದ್ದ ಹಾಸ್ಪಿಟಲ್. ಆ ಹಾಸ್ಪಿಟಲ್ ಬಗ್ಗೆ ನಾನ್ ರಿಸರ್ಚ್ ಮಾಡಿದಾಗ ತುಂಬಾ ಅವಾರ್ಡ್ಸ್ ಗಳನ್ನ ಪಡೆದಿರೋ ಹಾಸ್ಪಿಟಲ್. ಆ ಟೈಮಲ್ಲಿ ಹಾಸ್ಪಿಟಲ್ ಹೇಗಿತ್ತು ಅನ್ನೋ ಫೋಟೋಸ್ಗಳು. ಅದೇ ಹಾಸ್ಪಿಟಲ್ ಪ್ರೆಸೆಂಟ್ ಇರೋ ಫೋಟೋಸ್ಗಳು. ಪಾಲ್ ಬಂಗ್ಲೆಗಿಂತ ಕೆಟ್ಟ ಗಲೀಜಾಗಿದೆ ಅಂತ ಫೇಮಸ್ ಹಾಸ್ಪಿಟಲ್ ಈ ಸ್ಥಿತಿಲಿದೆ ಅಂತಂದ್ರೆ ಅದರ ಹಿಂದೆ ಒಂದು ಸ್ಟ್ರಾಂಗ್ ಆದ ಘಟನೆ ನಡೆದಿರುತ್ತೆ. ಅದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದ್ ಥರ ಹೇಳ್ತಾರೆ. ಕೆಲವೊಬ್ರು ಅಬ್ರಾಡ್ ಅಲ್ಲಿರೋ ಸೈಂಟಿಸ್ಟ್ಗಳಿಗೂ ಹಾಸ್ಪಿಟಲ್ ಇದ್ದ ಡಾಕ್ಟರ್ಸ್ಗೂ ಲಿಂಕ್ ಇತ್ತು ಅಂತಾರೆ. ಅವ್ರು ಕೊಡೋ ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ಸ್ಗಳನ್ನ ಪೇಷಂಟ್ಗಳ ಮೇಲೆ ದುಡ್ಡುಗೋಸ್ಕರ ಪ್ರಯೋಗ ಮಾಡಿ ಕೆಟ್ಟ ಹೆಸರು ಬಂದು ಮುಚ್ಚೋಯ್ತು ಅಂತ ಹೇಳ್ತಾರೆ. ಮತ್ತೆ ಇನ್ ಕೆಲವರು ಸ್ಮಶಾನ ಇದ್ದ ಜಾಗದಲ್ಲಿ ಹಾಸ್ಪಿಟಲ್ ಕಟ್ಟಿದ್ರು, ಅಲ್ಲಿ ಯಾವುದೋ ಆತ್ಮ ಎಲ್ಲರನ್ನೂ ಬಲಿ ತಗೊಳ್ತು. ಕಾಲಕ್ರಮೇಣ ಆ ಹಾಸ್ಪಿಟಲ್ ಹತ್ರ ಜನ ಹೋಗೋದಕ್ಕೆ ಭಯ ಪಡ್ತಾ ಇದ್ರು ಅಂತ ಸುದ್ದಿ ಕೂಡ ಇದೆ. ಇದ್ರ ಬಗ್ಗೆ ಕ್ಲಾರಿಟಿ ತಗೊಂಡು ರಿಯಲ್ ಮ್ಯಾಟರ್ ಏನ್ ನಡೆದಿತ್ತು ಅಂತ ಸ್ಕ್ರಿಪ್ಟ್ ಮಾಡಿ ವೆಬ್ ಸೀರೀಸ್ ಮಾಡಿದ್ರೆ ನಮ್ ಚಾನೆಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ನೇಮ್ ಮಾಡಬಹುದು. ಇನ್ನೊಂದ್ ವಿಷಯ, ಫೇಮಸ್ ಆಗಿರೋ ಹಾಸ್ಪಿಟಲ್ ಈ ರೀತಿ ಆಯ್ತು ಅಂತ ಗೊತ್ತಾದ್ಮೇಲೂ ಅದ್ರ ಬಗ್ಗೆ ಯಾವುದೇ ನ್ಯೂಸ್ ಅಲ್ಲೂ ಬಂದಿರ್ಲಿಲ್ಲ. ಅದ್ರ ಬಗ್ಗೆ ಯಾರೂ ಕೂಡ ಧ್ವನಿ ಎತ್ತಿರ್ಲಿಲ್ಲ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಆಶ್ಚರ್ಯ ಆಗುತ್ತೆ. ಈ ಪ್ರಾಜೆಕ್ಟ್ ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಈ ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡೋ ಜಾಣತನ ನೀನೊಬ್ಬನ್ ಮಾತ್ರ ಇದೆ ಆರ್ಯ. ನಿನ್ ಸಪೋರ್ಟ್ಗೆ ಕಿರಣ್ ಇರ್ತಾನೆ. ವಾಸ್ತವ ಏನ್ ನಡೆದಿತ್ತು ಅಂತ ನಾನ್ ಪ್ರೂವ್ ಮಾಡ್ತೀನಿ. ಥ್ಯಾಂಕ್ ಯು ಆರ್ಯ. ಸತ್ಯಾಂಶ ಕಂಡು ಹಿಡಿದು ಪ್ರೂವ್ ಮಾಡಿದ್ರೆ ನಮ್ ಚಾನೆಲ್ ನ ಬೀಟ್ ಮಾಡೋದಕ್ಕೆ ಯಾರಿಂದನೂ ಆಗೋದಿಲ್ಲ. ನಮ್ಮ ಆರ್ಯ ಕೈ ಹಾಕಿದ ಯಾವುದೇ ಪ್ರಾಜೆಕ್ಟು ಫ್ಲಾಪ್ ಆಗಿದ್ದೇ ಇಲ್ಲ. ಈ ಪ್ರಾಜೆಕ್ಟ್ ಕೂಡ ಪಾಸಿಟಿವ್ ರಿಪೋರ್ಟೇ. ಕುರುಡನಾದೆ ನಾನಿನ್ನ ಕಂಡು, ನಿನ್ನ ಸೌಂದರ್ಯಕ್ಕೆ ನಾ ಸೋತು ಹೋದೆ. ಮೌನವಾಗಿ ನಾ ನಿಂತು ನಿನ್ನ ಅಂದ ನೋಡಿ ನನ್ನ ದೇಹ ಸಿಲುಕಿದೆಯೋ, ನನ್ನ ದಾಹ ತಿರುಗಿದೆಯೋ, ಇಲ್ಲ ನಿನ್ನ ಮೋಹ ಅಡಗಿದೆಯೋ.
ಜಾನು, ನಿನ್ನ ನೋಡ್ತಾ ಇದ್ರೆ ಕೆಲ್ಸಕ್ಕೆ ಹೋಗಕ್ಕೆ ಮೂಡೇ ಬರ್ತಾ ಇಲ್ಲ. ಬೆಳಿಗ್ಗೆ ರೊಮ್ಯಾಂಟಿಕ್ ಮೂಡ್ ಒಳ್ಳೇದಲ್ಲ ಆರ್ಯ. ನಿನ್ನ ನೋಡ್ತಾ ಇದ್ರೆ ಬೆಳಗ್ಗೆ ಯಾವುದು ರಾತ್ರಿ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಬೇರೆ. ಇಲ್ಲೇ ಕಾರ್ನರ್ ಬೇಕ್ರಿ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿದ್ಯಾ? ಇರೋ ಬರ್ತಾ ಇದ್ದೀನಿ. ಸರಿ, ಬೇಗ ಬಾ. ಇವಂದೊಳ್ಳೆ ನಂದೆಲ್ಲಿಡ್ಲಿ ನಂದಗೋಪಾಲ್ ಅಂತಾರ ಕಿರಿಕಿರಿ ಮಾಡ್ತಾನೆ. ನಿನ್ ಫ್ರೆಂಡ್ ವೇಟ್ ಮಾಡ್ತಿದ್ದಾನೆ, ನೀನ್ ಹೋಗು. ಸರಿ, ಇವಾಗ ಹೋಗ್ತೀನಿ. ನೈಟ್ ಬೇಗ ಬರ್ತೀನಿ. ಸರಿ, ಹೋಗು. ಓಕೆ, ಬಾಯ್. ಬಾಯ್. ಏಯ್, ಬೇಗ ಬಾರೋ. ಎಷ್ಟು ಲೇಟ್ ಮಾಡ್ತೀಯ? ಬೇಗ ಹತ್ತಲೇ. ಏನಾ ಮಗ? ಬಾರೋ ಹೇಳ್ತೀನಿ. ಆಹಾ. ಯಜಮಾನ್ರ, ಈ ರೋಡಲ್ಲಿ ರಾಯದುರ್ಗ ಎಲ್ಲಿ ಬರುತ್ತೆ? ರಾಯದುರ್ಗನ? ರಾಯದುರ್ಗನಾ ಅಲ್ಲ, ರಾಯದುರ್ಗನೇ. ಏಕೆ ಅಷ್ಟೊಂದು ಡೇಂಜರಸ್ ಪ್ಲೇಸ್ ಅದು? ನೀವಿಬ್ರು ಕೇಳ್ತಾ ಇದ್ದೀರಲ್ಲ, ಅದೇ ಡೇಂಜರ್ ಕ್ವಶನ್. ಬಂದಾರಿ ಸುಂಕ ಇಲ್ದಂಗೆ ಜ್ಯೂಸ್ ಕಾಸು ಕೊಟ್ಬಿಟ್ಟು ಅಂಡು ಮುಚ್ಕಡ್ ಹೋಯ್ತಾರಿ. ಅಯ್ಯೋ, ಕಂಡಿದ್ದೀನಿ ತಗಳಯ್ಯ. ಬರಲೇ. ಊರ್ ವಿಚಾರ ಮಾತಾಡೋ ಅಂತಂದ್ರೆ ನಮ್ ವಿಚಾರ ಮಾತಾಡಕ್ ಬರ್ತಾನೆ. ಅದಕ್ಕೆ ಇನ್ನು ಬಿಸಿಲಲ್ಲಿ ನಿಂತ್ಕೊಂಡು ಗಾಡಿ ತೆಕ್ಕೆ ಕಪ್ಸಿಗೆ ಹಾಕ ನಿಂತಿರೋದು. ಗಂಡಕ್ಲೆ ನನ್ ಮಾತ್ ಕೇಳಿ. ಗುರು, ಇವ್ನು ಹೇಳೋದ್ ನೋಡಿದ್ರೆ ಇದ್ರಿಂದ ದೊಡ್ಡ ಸ್ಟೋರಿನೇ ಇದೆ ಅನ್ಸುತ್ತೆ. ಇದನ್ನ ಕಂಡಿಡ್ ನಾವು ದೊಡ್ಡ ದೊಡ್ಡ ಕಟ್ಔಟ್ ಹಾಕ್ಸ್ಕೊಬೇಕು. ಏನಂತ್ಯಾ? ಬಾ, ಗಾಡಿ ತೆಗಿ. ನಡಿ. ಸರಿಯಾಗಿ ಹೇಳ್ತಾ ಇಲ್ಲ. ಒಂದ್ ನಿಮಿಷ, ಅಲ್ಲೊಬ್ರು ಇದಾರೆ, ಅವ್ರನ್ನ ಕೇಳೋಣ. ಯಜಮಾನ್ರೆ, ರಾಯದುರ್ಗ ಗೊತ್ತಾ ನಿಮ್ಗೆ? ನಿಮಗ್ ಗೊತ್ತಾ? ಗೊತ್ತಿಲ್ಲ ಕಣಪ್ಪ. ನಡಿ. ಹೋಗು. ಅವ್ರನ್ನ ಕೇಳೋಣ. ಅಣ್ಣಯ್ಯ, ಅಣ್ಣ, ರಾಯದುರ್ಗ ಎಲ್ಲಿ ಬರುತ್ತಿಲ್ಲಿ? ಗೊತ್ತಿಲ್ಲ ಕಣಪ್ಪ, ಅದು ಎಲ್ಲಿರೋದಂತ. ನಡಿ, ಗೂಗಲ್ ಮ್ಯಾಪಲ್ಲೂ ಸಿಗ್ತಾ ಇಲ್ವಲ್ಲೋ, ನಡಿ. ಏನಮ್ಮ ಕಮಲಿ, ಒಬ್ಬರು ಸಾಕಾಗಲ್ಲ ಅಂತ ಇಬ್ಬರು ಬಂದಿದ್ದೀರಾ? ಓಹೋ, ಯಾರಿವಳು? ಇವಳು ನಮ್ಮ ಅಕ್ಕನ ಮಗಳು ಯಜಮಾನ್ರೆ. ನಾನೊಂದು ವಾರ ಕೆಲ್ಸಕ್ಕೆ ಬರೋಕ್ಕಾಗಲ್ಲ, ಅದಕ್ಕೆ ನನ್ನ ಬದಲು ಇವಳನ್ನ ಬಿಟ್ಟೋಗೋಣ ಅಂತ ಬಂದಿದ್ದೀನಿ. ಚೆನ್ನಾಗಿ ಮಾಡ್ತಾಳ ಕೆಲಸನ? ಹಾಂ ಯಜಮಾನ್ರೆ, ಮಾಡ್ತಾಳೆ. ಕಳಿಸು ಒಳಕ್ಕೆ. ಸರಿ ಬಾರೆ. ಅಲ್ಲಲ್ಲೇ, ಏನೋ ಇದು? ಇವಳು ನೋಡ್ತಾ ಇದ್ರೆ ನನ್ನ ಹಳೆ ಡವ್ ಬೆಂಕಿಲತ ನೆನಪಾಗ್ತಾಳೆ.
ಒಳಗೆ ಯಾರಾದ್ರೂ ಇದ್ದೀರಾ? ಯಾವನ ಮೂಡೆ ಔಟ್ ಮಾಡ್ದ ನನ್ನ ಮಗ ಬೇವರ್ಸಿ ನನ್ನ ಮಗ. ಅಯ್ಯೋ ಯಾವನವನು ಮೂಡ್ ಬಂದಿರೋ ಟೈಮಲ್ಲಿ ಬಂದು ಹಿಂಗೆ ಮಾಡೋನು. ಬರ್ತೀನಿ ಮಾಡ್ತೀನಿ ನಿನಗೆ. ಯಾರಯ್ಯ ನೀನು? ಸರ್ ಗೌಡ್ರಿಲ್ವಾ? ಏಯ್, ಮೂಡ್ನಲ್ಲಿರೋ ಟೈಮಲ್ಲಿ ಕಾಮಿಡಿ ಮಾಡಬೇಡ. ಬಂದು ಇಸಿಯ ಹೇಳು ಅಷ್ಟೇ. ಸರ್ ನಾವು ಟಿವಿ ಚಾನೆಲ್ನವರು ಬೆಂಗಳೂರಿಂದ ಬಂದಿದ್ದೀವಿ. ನಿಮ್ಮೂರಲ್ಲಿ ಬಹಳ ವರ್ಷಗಳಿಂದ ಒಂದು ಹಾಸ್ಪಿಟ್ಲ್ ಮುಚ್ಚೋಗಿತ್ತಲ್ಲ ಸರ್, ಅದ್ರ ಬಗ್ಗೆ ಏನೇನೋ ವಿಷಯಗಳು ಹೊರಗಡೆ ಬಂದಿದೆ. ಅದ್ರ ಬಗ್ಗೆ ತಿಳ್ಕೊಂಡು ಜನಕ್ಕೆ ನಿಜ ತಿಳಿಸೋಣ ಅಂತ ಸರ್. ನಿಮ್ಮೂರಲ್ಲಿ ಬಹಳ ಜನನ್ನ ಆಸ್ಪತ್ರೆ ಬಗ್ಗೆ ಕೇಳಿದ್ವಿ, ಆದ್ರೆ ಯಾರೇ ಆದ್ರೂ ಅದ್ರ ಬಗ್ಗೆ ಹೇಳೋಕೆ ಹೆದರ್ತಿದ್ದಾರೆ. ನಿಮ್ ಹತ್ರ ಹೋದ್ರೆ ಹಾಸ್ಪಿಟಲ್ ಡೀಟೇಲ್ಸ್ ಬಗ್ಗೆ ಗೊತ್ತಾಗುತ್ತೆ ಅಂದ್ರು ಸರ್, ಅದಕ್ಕೆ ಬಂದೆ. ಹಾಸ್ಪಿಟಲ್ ಬಗ್ಗೆ ಏನಾದ್ರೂ ಹೇಳ್ತೀರಾ ಸರ್? ಸರ್ ಹೇಳಿ ಸರ್. ಏಯ್ ಆಪಾಡ, ಏನ್ ಮುಖ ನೋಡ್ತಾ ಇದೀಯಾ? ಆಪಾಡ. ಏಯ್, ನಾನು ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಈ ಊರಿಂದನೇ ಜಾಗ ಖಾಲಿ ಮಾಡಿರ್ಬೇಕು, ಇಲ್ಲ ಅಂದ್ರೆ ಈ ಲೋಕದಿಂದನೇ ಖಾಲಿ ಆಯ್ತೀಯಾ? ಏಯ್, ನೀ ಬಂದಿರೋದು ರಾಯದುರ್ಗಕ್ಕಲ್ಲ, ನರಕಕ್ಕೆ. ಮಗ ಗಾಡಿ ನಿಲ್ಸು. ಯಾಕೋ? ಮಗ ರಾಯದುರ್ಗ. ಈ ಬೋರ್ಡ್ ಎಷ್ಟೊಂದು ಖರಾಬ್ ಆಗಿದ್ಯಲ್ಲೋ. ಸರಿ ನಡಿ, ಮುಂದೆ ಯಾರನ್ನಾರು ಕೇಳೋಣ. ಯಪ್ಪ, ಲೋ ಮಗ, ಯಾರ ಇವನು? ಅಯ್ಯೋ, ಯಾರವನು? ಎಂಟ್ರೆಲ್ಲ ಎಂಡಿಂಗ್ ತೋರಿಸ್ಬಿಟ್ನಲ್ಲೋ. ನಡಿ. ಯಪ್ಪ, ಇನ್ನೇನ್ ಬಾಯಿಂದಾನೆ ಬೀಳಂಗಿತ್ತು. ಏನ್ ಬೀಳ್ತಿತ್ತು? ಅದೇ ಬೀಜ. ಗುರು, ನಾವ್ ಯಾಕೋ ತುಂಬಾ ರಿಸ್ಕ್ ತಗೊಂತಾ ಇದೀವಿ ಅನ್ಸ್ತಾ ಇದೆ. ಯಾಕೋ? ಬಿಲ್ಡಿಂಗ್ ನೋಡಿ ಮೀಟರ್ ಆಫ್ ಆಯ್ತಾ? ಹಂಗಲ್ಲ. ಲೇ, ಫಸ್ಟ್ ಬಂದಿರೋ ಕೆಲ್ಸ ನೋಡೋ, ನಡಿಯೋ. ನಾನು ಏನ್ ಹೇಳಿದ್ರು ಹಿಂಗೆ ಹೇಳ್ತಾನೆ.
ಲೈ ಸ್ಟಿಲ್ ತಗೊಳ್ಳೋ. ಮಗ, ನೀನ್ ಈ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ನಾನೊಬ್ನೇನಾ? ಟಾರ್ಚ್ ಹಾಕೊಂಡು ಹೋಗೋ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ಇದ್ದೀರಾ? ನಿನ್ ಮಾಜಿ ಡೋವಿದೊಳಗೆ ನನಗೆ ಮೊದಲೇ ಭಯ, ಯಾರು ಎದುರಿಸ್ಬೇಡಿ. Thank God. ಅಯ್ಯೋ, ಇದೇನ್ ಬಾಳ್ ಬಂಗ್ಲೆನಾ ಇಲ್ಲ ಆಸ್ಪತ್ರೆನ ಗುರುವೆ? ಇಲ್ಲೇನಿರ್ಬೋದು? ಏನಿಲ್ಲ. ಆರ್ಯ, ಆರ್ಯ, ಆರ್ಯ! ಏನಾಯ್ತು? ಕಿರಣ್ ಇಲ್ಲ ಇದೆಯಾ? ಕಿರಣ್, ಕಿರಣ್, ಏನಾಯ್ತು? ಆರ್ಯ ಬಂದ? ಏನಾಯ್ತು? ಆರ್ಯ, ನನಗೆ ಯಾರೋ ಒದ್ದಂಗಾಯ್ತು ಆರ್ಯ. ಆ ರೂಮಲ್ಲಿ ನೋಡಿದ್ರೆ ಸ್ಟ್ಯಾಂಡ್ ಆದಾಗ ಅದೇ ಬೀಳ್ತಾ ಇದೆ. ನನಗೆ ತುಂಬ ಭಯ ಆಗ್ತಾ ಇದೆ ಆರ್ಯ. ಮೊದಲಿಂದ ಹೊಟ್ಟೋಗೋಣ, ಬೇಕಿದ್ರೆ ಇನ್ನೊಂದು ಮಾರ್ನಿಂಗ್ ಬರೋಣ. ಇವಾಗ ಹೊಟ್ಟೋಗೋಣ ಆರ್ಯ, ತುಂಬ ಭಯ ಆಗ್ತಾ ಇದೆ. ಪ್ಲೀಸ್ ನಡಿ ಹೊರಡೋಣ, ಪ್ಲೀಸ್ ಆರ್ಯ. ಸರಿ ಬಾ, ಆಯ್ತು. ಸರಿ ಬಾ ಬಾ. ನನ್ಗೆ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ, ಫಸ್ಟ್ ಬಾ.
ಜಾನು ಜಾನು ಏನಾಯ್ತು ಜಾನು? ಎದ್ದೇಳು ಜಾನು. ಜಾನು ಜಾನು ಎದ್ದೇಳು, ನಿಧಾನ. ಏನಾಯ್ತು? ನಿಧಾನ. ಆರ್ಯ, ಏನಾಯ್ತು ಜಾನು? ಏನಿಲ್ಲ, ಕ್ಯಾಂಡಲ್ ಹಚ್ಚೋಣ ಅಂತ ಕಿಚನ್ ಹತ್ರ ಬರ್ತಾ ಇದ್ದೆ. ಯಾಕೋ ಸ್ವಲ್ಪ ತಲೆ ಸುತ್ತಾಗಾಯ್ತು. ನನಗೆ ಗೊತ್ತಿಲ್ಲದೆ ತಲೆ ಸುತ್ತ ಬಿದ್ಬಿಟ್ಟೆ ಅನ್ಸುತ್ತೆ. ಸರಿ ಬಾ, ಹಾಸ್ಪಿಟಲ್ಗೆ ಹೋಗೋಣ. ಇಲ್ಲ ಪರವಾಗಿಲ್ಲ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಆಗತ್ತೆ. ಸರಿ ಎದ್ದೇಳು, ನಿಧಾನ. ಆರ್ಯ, ಆರ್ಯ, ಏನ್ ಜಾನು? ಮಿಡ್ ನೈಟ್ ಅಲ್ಲೂ ಆಫೀಸ್ ಡ್ಯೂಟಿನೇ ಮಾಡ್ಬೇಕಾ? ಮತ್ತೇನ್ ಮಾಡ್ಬೇಕು? ಅಯ್ಯೋ, ನಿನಗೆ ಯಾವ ಟೈಮಲ್ಲಿ ರೊಮ್ಯಾಂಟಿಕ್ ಆಗಿರ್ಬೇಕು, ಯಾವ ಟೈಮಲ್ಲಿ ಕ್ಯಾಶುಯಲ್ ಆಗಿರ್ಬೇಕು ಅನ್ನೋ ಸೆನ್ಸೇ ಇಲ್ಲ. ಸರಿ, ನಿನ್ನ ಆಫೀಸ್ ಡ್ಯೂಟಿನೇ ಮಾಡ್ಕೊ. ನಿನ್ನ ಇಂಟೆನ್ಷನ್ ನನಗೆ ಅರ್ಥ ಆಗುತ್ತೆ ಡಿಯರ್. ನಿನ್ನಂತ ಮುದ್ದಾದ ಹೆಂಡ್ತಿನ ನೋಡ್ತಿದ್ರೆ ಯಾವಾಗ್ಲೂ ಮುದ್ದಾಡ್ಬೇಕು ಅನ್ಸುತ್ತೆ. ಅದಕ್ಕೆ ಮತ್ತೆ ನೀನ್ ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ರಸಗುಲ್ಲ ತರ ಇರೋ ನಿನ್ನ ಎರಡೂ ಕೆನ್ನೆನ ಕಚ್ಚಿ ತಿನ್ಬೇಕು ಅನ್ನಿಸ್ತಾ ಇದೆ. ಹೌದಾ? ಅನುರಾಗದ ಸಿರಿ ಪ್ರೇಮ ಸೂರ್ಯ ನೀನಾದೆ, ನನ್ನ ಬಾಳಿಗೆ ನೀ ಬೆಳಕಾದೆ. ನೀಲಾಂಬರಿ ನಿಜ ಪ್ರೀತಿ ಚಂದ್ರ ನೀನಾದೆ, ನನ್ನ ಜೀವಕ್ಕೆ ನೀ ಉಸಿರಾದೆ. ರಂಗಿನ ತೇರೇರಿ ಹೋಗೋಣ ಸಂಗ ಸರಸಕ್ಕೆ, ರಾಗ ಸಲ್ಲಪ ಆಲಿಂಗನ ರುಚಿಯ ಹೀರೋಕೆ. ಪ್ರೀತಿಯ ಪಲ್ಲಕ್ಕಿ ಏರೋಣ ಮೋಹದಾಹಕ್ಕೆ, ಆಸೆಯ ತೀರಿಸೋ ಮಧು ಮಧುರ ಮಿಲನ ಕಾಣೋಕೆ. ಅನುರಾಗದ ಸಿರಿ ಪ್ರೇಮ ಸೂರ್ಯ ನೀನಾದೆ, ನನ್ನ ಬಾಳಿಗೆ ನೀ ಬೆಳಕಾದೆ. ನೀಲಾಂಬರಿ ನಿಜ ಪ್ರೀತಿ ಚಂದ್ರ ನೀನಾದೆ, ನನ್ನ ಜೀವಕ್ಕೆ ನೀ ಉಸಿರಾದೆ. ನಿನ್ನ ನೋಡಿ ಓಡಿ ಓಡಿ ಬರುವೆ, ಎಲ್ಲಿ ನೀನು ಅಲ್ಲಿ ನಾನು ಇರುವೆ. ಇಂದ್ರನ ನಂದನ ಸೇರಿ ಆನಂದ ಕಾಣೋಣ. ಸಂತಸ ಸುಗ್ಗಿಯ ಕಂಡು ನೋವನ್ನು ಮರೆಯೋಣ. ಒಲವಿನ ಚೆಲುವಿನ ನಲುವಿನ ಗೆಲುವಿನ ಹಾದಿ ಸಾಗೋಣ. ಸವಿ ಸವಿ ಸುಖ ಸಿರಿ ಪಡೆಯುತ್ತ ನಡೆಯುತ್ತ ಸ್ವರ್ಗ ಕಾಣೋಣ.
ಒಲವಿನ ಚೆಲುವಿನ ನಲುವಿನ ಗೆಲುವಿನ ಹಾದಿ ಸಾಗೋಣ. ಸವಿ ಸವಿ ಸುಖ ಸಿರಿ ಪಡೆಯುತ್ತ ನಡೆಯುತ್ತ ಸ್ವರ್ಗ ಕಾಣೋಣ. ಅನುರಾಗದ ಸಿರಿ ಪ್ರೇಮ ಸೂರ್ಯ ನೀನಾದೆ, ನನ್ನ ಬಾಳಿಗೆ ನೀ ಬೆಳಕಾದೆ. ನಿನ್ನ ನಲ್ಮೆ ಮೆಚ್ಚಿ ಮೆಚ್ಚಿ ಬಂದೆ, ನಿನ್ನ ಕರೆಗೆ ಅಪ್ಪಿ ಅಪ್ಪಿಕೊಂಡೆ. ತೂಗುವ ಮಂಚವ ಏರಿ ಸಿಹಿ ಜೇನ ಹೀರೋಣ. ಹೂವಿನ ಬಳ್ಳಿಯ ಹಾಗೆ ತೋಳನ್ನು ಬಳಸೋಣ. ಓ, ದಿನ ದಿನ ಕ್ಷಣ ಕ್ಷಣ ಕನಸಿನ ಕಡಲಲ್ಲಿ ತೇಲಿ ಹೋಗೋಣ. ಹಸುಗೆಯ ಬೆಸುಗೆಯ ಬಯಕೆಯ ಮಡಿಲಲ್ಲಿ ಮಿಂದು ಹಾಡೋಣ. ದಿನ ದಿನ ಕ್ಷಣ ಕ್ಷಣ ಕನಸಿನ ಕಡಲಲ್ಲಿ ತೇಲಿ ಹೋಗೋಣ. ಹಸುಗೆಯ ಬೆಸುಗೆಯ ಬಯಕೆಯ ಮಡಿಲಲ್ಲಿ ಮಿಂದು ಹಾಡೋಣ. ಅನುರಾಗದ ಸಿರಿ ಪ್ರೇಮ ಸೂರ್ಯ ನೀನಾದೆ, ನನ್ನ ಬಾಳಿಗೆ ನೀ ಬೆಳಕಾದೆ. ನೀವು ಹೇಳ್ತಿರೋದನ್ನೆಲ್ಲ ನೋಡಿದ್ರೆ ಆ ಹಾಸ್ಪಿಟ್ಲಲ್ಲಿ ಏನೋ ಒಂದು ಕಥೆ ಇದೆ ಅಂತ ಅನ್ಸುತ್ತೆ. ಈ ಚಾನಲ್ ಫೀಲ್ಡಲ್ಲಿ ಎಂತೆಂಥ ಡೀಲ್ ಮಾಡಿದ್ದೀನಿ, ಆದರೆ ಈ ಹಾಸ್ಪಿಟ್ಲಲ್ಲಿ ಆದಷ್ಟು ಮೀಟರ್ ಆಫು ಎಲ್ಲೂ ಆಗಿಲ್ಲ ಮೇಡಮ್. ಆರ್ಯ, ನಿನಗೇನು ಅನ್ಸುತ್ತೆ? ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಜನಕ್ಕೆ ನಿಜ ತೋರಿಸೋದು ಇಲ್ಲ ಈಗಿರೋ ಕಥೆನ ತಪ್ಪಾಗಿ ತೋರಿಸೋದು ಫುಲ್ ಕನ್ಫ್ಯೂಷನಲ್ಲಿ ಇದ್ದೀನಿ ಮೇಡಮ್. ಆರ್ಯ, ತಪ್ಪಾಗಿರೋದನ್ನ ಸರಿಯಾಗಿ ತೋರಿಸ್ತೀಯೋ ಸರಿಯಾಗಿರೋದನ್ನ ತಪ್ಪಾಗಿ ತೋರಿಸ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದಿಷ್ಟೇ, ನನ್ನ ಚಾನಲ್, TRP ಮತ್ತೆ ದುಡ್ಡು. ಬೇಗ ಯೋಚನೆ ಮಾಡಿ ರಿಪೋರ್ಟ್ ಕೊಡು. ಜಾನು, ಏನಿವತ್ತು ವಿಶೇಷ? ಜಾನು, ಲವ್ ಯು ಜಾನು. ಆರ್ಯ ಬಿಡು.
ಆರ್ಯ ಏ ಜಾನು, ನೋಡು ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ. ಇಂಥ ಬ್ಯೂಟಿಫುಲ್ ಲೇಡಿನ ನನ್ನ ಲೈಫಲ್ಲೇ ನೋಡೇ ಇಲ್ಲ. ಅರ್ಜೆಂಟ್ ಪಟ್ಟು ನಿನ್ನನ್ ಮದ್ವೆ ಆಗ್ಬಿಟ್ಟೆ. ಇವಳನ್ನ ಮದ್ವೆ ಆಗಿದ್ದಿದ್ರೆ ಈಗ್ಲೂ ಕಾಲ ಮಿಂಚಿಲ್ಲ. ಅವಳೇ ಹುಡುಕಿ ಮದ್ವೆ ಆಗು. ಜಾನು, ಕೋಪ ಬರ್ತಿದ್ಯಾ? ಇಲ್ಲಿ ನೋಡು, ನಿನ್ನನ್ ಬಿಟ್ರೆ ನನಗೆ ಬೇರೆ ಯಾರೂ ಇಲ್ಲ ಜಾನು. ನೀನು ನಾರ್ಮಲ್ ಆಗಿ ಮುದ್ದಾಗಿರ್ತೀಯ, ಮುನಿಸ್ಕೊಂಡ್ರೆ ಇನ್ನೂ ಮುದ್ದಾಗಿ ಕಾಣಿಸ್ತೀಯ. ಅದಕ್ಕೋಸ್ಕರ ತಮಾಷೆ ಮಾಡ್ದೆ. ಬೇಜಾರಾಗಿದ್ರೆ ಸಾರಿ. ಬೇಜಾರೇನಿಲ್ಲ ಆರ್ಯ. ನಮ್ಮ ಮಧ್ಯೆ ಇನ್ನೊಬ್ರು ಬಂದ್ರೆ ನನ್ನ ಕೈಯಲ್ಲಿ ಅದನ್ನ ಸಹಿಸ್ಕೊಳಕ್ ಆಗಲ್ಲ. ಈ ಜಗತ್ತಲ್ಲಿ ನಮ್ಮಿಬ್ಬರನ್ನು ದೂರ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ ಜಾನು. ಐ ಲವ್ ಯು ಆರ್ಯ. ಲವ್ ಯು ಟೂ ಜಾನು. ಹರಿಯ, ನಿನ್ನೆ ನೋಡಿದ್ರೆ ಒಂದ್ ಕಾಣಿಸ್ತಿತ್ತು, ಇವತ್ತಿರೋ ಎರಡೆರಡು ಕಾಣಿಸ್ತಿದೆ. ನಾಳೆ ಬಾ, ಥರ್ಡ್ ಕಾಣಿಸುತ್ತೆ. ಅಂದ್ರೆ ಮೂರ್ ಕಾಣಿಸುತ್ತೆ ಕಣೋ. ಯಾರದು? ಬೆಂಚ.
ಲೈ ಆ ಚೇರ್ ಪಕ್ಕ ನೋಡೋ. ಪಕ್ಕನ ಏನು ಹಂಗಂದ್ರೆ? ಇಲ್ಲಿ ನೋಡು, ಇದ್ಯಾವುದೋ ದೊಡ್ಡ ಮೆಡಿಕಲ್ ಮಾಫಿಯಾ ಅನ್ಸುತ್ತೆ ಕಣೋ. ಹೂ ಮಗ, ಇದ್ಯಾವುದೋ ದೊಡ್ಡ ಸ್ಕೀಮೇ ಇದ್ದಂಗೆ ಐತೆ. ನಮ್ಮ ಮೇಡಮ್ ಹೇಳ್ದಂಗೆ ನಮ್ಮ ಚಾನಲ್ TRP ನಂಬರ್ 1. ಲೈ ಏನಾಯ್ತು? ಆ ಚೇರ್ ಮೂವ್ ಆಯ್ತಾ? ಲೇ ಗುಬಾಡ್, ಈ ಟೈಮಲ್ಲಿ ಏನೋ ಕಾಮಿಡಿ ನಿಂದು? ಏಯ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನೋ. ಹೌದಾ ಮಗ? ಹಾಗಾದ್ರೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕಾಪಾಡಲ್ಲ ನಿನ್ನ. ಏಯ್ ಏಯ್ ಬಾರೆ ಲೈ, ಬಾರ. ಓ ಅಯ್ಯಪ್ಪ. ಇಲ್ಲ ಇತ್ತಲ್ಲ. ನಾನು ಏನು ನೋಡಿದ್ನೋ ಏನೋ. ಲೈ ಬಾರೋ, ಈ ಕಡೆ ಹೋಗೋಣ. ಸರಿ ನಡಿ. ಇದ್ಯಾವುದಪ್ಪ ಇದು ಮೆಡಿಸಿನ್? ಇದು ಒಂದು ದಿವಸ ನೋಡುವೇ ಇಲ್ಲ, ಇದ್ರ ಹೆಸರು ಕೇಳುವೇ ಇಲ್ಲ. ಆರ್ಯ ಇಲ್ಲೋಣ, ಯಾವುದೋ ಅನಿಮಲ್ಸ್ ಕೊಡೋ ಮೆಡಿಸಿನ್ ಇದ್ದಂಗವೆ. ಹೌದಾ? ಇವೆಲ್ಲ ಇಲ್ಲಿಗಲ್ ಕಣೋ. ಏ ಆರ್ಯ ಇಲ್ಲೋಡು, ಇಂಥ ಬಿಲ್ಡಿಂಗಲ್ಲೂ ಎಷ್ಟು ಚೆನ್ನಾಗಿರೋ ಗೊಂಬೆ ಇದೆ ನೋಡು. ಇದೆಲ್ಲ ಸಿಕ್ತು ನಿಂಗೆ? ಇಲ್ಲ, ಈ ಬಿಲ್ಡಿಂಗ್ ಅಲ್ಲಿ ಇದು ಹೇಗೆ ಬಂತು? ಹೆಂಗ್ ಬಂತ ಏನ? ಗೊಂಬೆ ಮಾತ್ರ ಚೆನ್ನಾಗೈತೆ. ನಾನೇ ಮಾಡ್ಕೊಂತೀನಿ. ಸರಿ ನಡಿ. ಸರಿ ನಡಿ. ಲೈಟ್ ಆಫ್ ಮಾಡಂಗಾಯ್ತು. ನನ್ಗೇನಂತೆ ಸಿಗ್ತಲ್ಲ. ಟಾನಿಕ್ ಜಾಸ್ತಿ ಆದ್ರೆ ಗಡಿ ಮಗೊಂಡು ಟಾಯ್ಲೆಟ್ ಸಿಗೋ
ಆರ್ಯ 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 ಎದ್ದೇಳು ಆರ್ಯ 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 ಎದ್ದೇಳು ಹೇಳು ಆರ್ಯ ಮಾತಾಡು ಆರ್ಯ 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 ಯಾಕೋ ಯಾಕೆ ಇಲ್ಲಿ ಮಲ್ಗಿದ್ಯಾ ನೈಟು ತಲೆ ಸುತ್ತಬಿಡ್ತು, ಬಿದ್ದೋದೆ. ಸರಿ ಫ್ರೆಶ್ ಅಪ್ ಆಗು. ಮೊನ್ನೆ ರಾತ್ರಿ ನಾನೇ ಅವನ್ನ ಮನೆಗೆ ಡ್ರಾಪ್ ಮಾಡಿ ಬಂದಲ್ಲ, ಅಷ್ಟರಲ್ಲಿ ಲೇ ಕರೆಕ್ಟಾಗಿ ಹಾಕೊಳ್ಳೋ, ಚೆಲ್ಕೋಬೇಡ ಕಣ ಲೇ. ತಗೋ ಗುರು, ನೀನು ಒಂದು ಪೆಗ್ ಹಾಕು, ಏನಾದರೂ ಐಡಿಯಾ ಹೊಳೆದ್ರೂ ಹೊಳಿಬೋದು. ನಂಗೆ ಬೇಡ, ನೀನೇ ಬಗ್ಗಿಸ್ಕೊಳ. ಏಕೆ, ಏನಾರು ಐಡಿಯಾ ಬಂತಾ? ನಂಗೆ ಇದನ್ನ ನೋಡ್ತಾ ಇದ್ರೆ ನನ್ನ ಲವ್ ಸ್ಟೋರಿ ನೆನಪಾಗುತ್ತೆ. ನಿನ್ಗೂ ಲವ್ ಸ್ಟೋರಿನಾ? ನಾನೊಂದು ಪ್ರಾಜೆಕ್ಟ್ ಮೇಲೆ ಚಿಕ್ಕಮಂಗ್ಳೂರ್ಗೆ ಹೋಗಿದ್ದೆ. ಅಲ್ಲಿ ಆ ಸುಂದರವಾಗಿರೋ ಪರಿಸರದ ಮಧ್ಯೆ ನನ್ನ ಹುಡುಗಿ ಕೂಡ ಇದ್ಲು. ನಾನಿವಾಗ ಮಾಡ್ತಾ ಇರೋ ಪ್ರಾಜೆಕ್ಟು ಸಕ್ಸಸ್ ಆದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ನನಗೂ ಒಳ್ಳೆ ಹೆಸರು ಸಿಗುತ್ತೆ. ತಲೆ ಕೆಡ್ಸ್ಕೊಬೇಡ ಮಗ, ನೀನ್ ಮಾಡ್ತಿರೋ ಪ್ರಾಜೆಕ್ಟ್ 100% ಕ್ಯೂರಿಯಾಸಿಟಿ ಹುಟ್ಸುತ್ತೆ. ನನಗ್ ಬೇಡ ಕಣೆ, ಅವಳಿಗೆ ತಿನ್ಸು. ಅಕ್ಕ 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 ಯಾರೋ ಬಂದ್ರು ಅನ್ಸುತ್ತೆ. ಅಕ್ಕ ನನ್ಗೂ ಕೇಕ್ ಕೊಡಕ್ಕ. ಹೇ ಹೋಗ ಕಡೆ. ಹಂಚಿ ತಿಂದ್ರೆ ಹಸುವಿಲ್ಲ ಅಂತಾರೆ. ನೀವು ಹಸುವು ಅಂತ ಬೇಡ್ಕೋತಿದ್ರು ತಿನ್ನೋ ಕೊಡದೆ ವೇಸ್ಟ್ ಮಾಡ್ತಿದ್ದೀರಾ. ನಮ್ಮಿಷ್ಟ ನಮ್ ದುಡ್ಡು, ಉಪದೇಶ ಎಲ್ಲ ಮಾಡಕ್ ಬರಬೇಡಿ. ನಿಂದೆಷ್ಟುಂಟು ಅಷ್ಟು ನೋಡ್ಕೊಂಡು ಹೋಗು. ನಿಮ್ಗಳ್ಗೆ ಉಪದೇಶ ಮಾಡೋಷ್ಟು ದೊಡ್ಡೋಳಲ್ಲ ನಾನು. ನನ್ನ ಫ್ರೆಂಡ್ಸ್ಗಳು ಅನ್ಕೊಂಡು ಒಂದೆರಡು ಮಾತು ಹೇಳ್ತೀನಿ. ಹಸುವಿನ ಬೆಲೆ ಗೊತ್ತಿಲ್ಲದೆ ಬೆಳ್ದಿದ್ದೀರಾ ಅಂದ್ರೆ ಅದು ನಿಮ್ ಪುಣ್ಯ. ಹಸುವಿನ ಬೆಲೆ ಗೊತ್ತಿಲ್ಲದೆ ಇರೋದಕ್ಕಲ್ಲ, ನಿಮ್ಗೆ ಹಸುವಿನ ಬೆಲೆ ಗೊತ್ತಾಗದೇ ಇರೋ ಹಾಗೆ ಬೆಳೆಸಿದಾರಲ್ಲ ನಿಮ್ ತಂದೆ ತಾಯಿ, ಅವರನ್ನ ಪಡೆಯೋದಕ್ಕೆ. ಇವನ್ಗೂ ಅಪ್ಪ ಅಮ್ಮ ಇದ್ದಿದ್ರೆ ಇವತ್ ಹಸು ಅಂತ ಕೈ ಚಾಚ್ತಿರ್ಲಿಲ್ಲ. ಅಟ್ಲೀಸ್ಟ್ ನಿಮ್ಮೇಜಲ್ಲಾದ್ರೂ ಇದ್ದಿದ್ರೆ ದುಡ್ಕೊಂಡ್ ತಿಂತಿದ್ದ. ಇಂಥವ್ರ ಮನ್ಸಲ್ಲಿ ಮೈಂಡಲ್ಲಿ ಯಾವತ್ತೂ ಕೆಟ್ಟ ಆಲೋಚನೆನೇ ಬರಲ್ಲ. ಹಸುವಾದಾಗ ಒಂದ್ ಹಿಡಿ ಅನ್ನ ಸಿಕ್ಕಿದ್ರೆ ಸಾಕು, ಇಡೀ ಪ್ರಪಂಚನೇ ಇವ್ರ ಜೇಬಲ್ಲಿದೆ ಅನ್ನೋ ಫೀಲಲ್ಲಿರ್ತಾರೆ. ಆದ್ರೆ ಏನ್ ಮಾಡೋದು, ಹಸುವು ಯಾರು ಅನ್ನೋದನ್ನು ನೋಡಲ್ಲ, ಕೈ ಚಾಚೋ ಹಾಗೆ ಮಾಡ್ಬಿಡತ್ತೆ. ಅಪ್ಪ ಅಮ್ಮ ಇಲ್ದೆ ಒಂದ್ ಹೊತ್ತಿನ ಊಟಕ್ಕೂ ಪರದಾಡ್ತಾರಲ್ಲ, ಅಂಥವ್ರಿಗೆ ಗೊತ್ತಾಗೋದು ಹಸುವಿನ ಬೆಲೆ ಏನು ಅಂತ. ಹಸುವು ಅಂತ ಬಂದವ್ರಿಗೆ ತಿನ್ನೋ ತಟ್ಟೆಲಿರೋ ಅನ್ನ ಕೊಡದೇ ಇದ್ರೂ ಪರವಾಗಿಲ್ಲ, ಹೊಟ್ಟೆ ತುಂಬಿದ್ಮೇಲೆ ಬಿಸಾಡು ಅನ್ನ ಕೊಟ್ಟಿದ್ರು
ಎಷ್ಟೋ ಜೀವಗಳು ಖುಷಿಯಿಂದ ಬದುಕ್ಬಿಡ್ತಿದ್ವು. ಮನುಷ್ಯನಾಗಿ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿರ್ಬೇಕು. ಇಲ್ಲ ಅಂದ್ರೆ ಅವ್ರಿದ್ರು ಒಂದೇ, ಇಲ್ಲ ಅಂದ್ರು ಒಂದೇ. ಜಾನು, ನೀ ಎಷ್ಟು ಹೇಳಿದ್ರು ಇವ್ರುಗಳಿಗೆ ಅರ್ಥ ಆಗಲ್ಲ. ಒಂದಂತೂ ನಿಜ, ತಿನ್ನೋ ಅನ್ನೋದ್ ಜೊತೆ ಆಟ ಆಡೋರ್ನ ಆ ಭಗವಂತ ಯಾವತ್ತೂ ನೆಮ್ಮದಿಯಾಗಿರೋಕ್ ಬಿಡಲ್ಲ. ಬಾರೆ. ಕೇಳಿ ಪ್ರೇಮಿಗಳೇ, ಅಲ್ಲಿ ನೋಡಿ ನಿನ್ ಕೇಳಿಸ್ತಾರು ನಿಂಗೋಸ್ಕರ ಕಾಯ್ಕೊಂಡೇ ಇದ್ದಾನೆ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಪರ್ಸನಲ್ ಅಂತೆ ಕಣೆ, ಮಾತಾಡ್ಕೊಂಡು ಅವ್ರ ಕೈಲಿ ಡ್ರಾಪ್ ಹಾಕ್ಸ್ಕೊಬಿಡು. ಇಳಿಯ ಬೇಗ. ಅದೇನೋ ಪರ್ಸನಲ್ ಅಂತೆ, ಮಾತಾಡ್ಕೊಳ್ಳಮ್ಮ. ಬಾಯ್ ಬಾಯ್. ಹರ್ಷಿತಾ, ಜಾನು, ಆಮೇಲೆ ಸಿಗ್ತೀನಿ. ಕಾಫಿ ಕುಡ್ಕೊಂಡೆ ಮಾತಾಡ್ಬೋದಾ? ಹೇಳಿ. ಜಾನು, ಸರ್ ಕಾಫಿ. ಐ ಲವ್ ಯು ಜಾನು. ನಾನು ನಿಮ್ಮಂದ ನೋಡಿ ಪ್ರಪೋಸ್ ಮಾಡಲಿಲ್ಲ. ನಿಮ್ಮಲ್ಲಿರೋ ಪಾಸಿಟಿವ್ ಇಂಟೆನ್ಷನ್ ನೋಡಿ ತುಂಬಾ ಇಷ್ಟ ಆಯ್ತು. ಅವತ್ತು ಬೆಟ್ಟದ ಮೇಲೆ ಬರ್ತ್ಡೇ ಹುಡುಗರಿಗೆ ಹೇಳಿದ ಒಂದೊಂದು ಮಾತಿನ ಅರ್ಥದ ಡೆಪ್ತು ನನಗೆ ಗೊತ್ತು. ಯಾಕಂದ್ರೆ ನಾನು ಕೂಡ ಹೊತ್ತೊತ್ತಿನ ಊಟಕ್ಕೋಸ್ಕರ ಒದ್ದಾಡಿ ಜೀವನ ಕಟ್ಕೊಂಡಿದ್ದೀನಿ. ಐ ಆಮ್ ಸೋಲೋ. ಈ ಪ್ರಪಂಚದಲ್ಲಿ ದೇಶದ ಮೇಲಿರೋ ಸೈನಿಕನ ಪ್ರೀತಿ, ವ್ಯವಸಾಯದ ಮೇಲಿರೋ ರೈತನ ಪ್ರೀತಿ, ಮಗುವಿನ ಮೇಲಿರೋ ತಾಯಿ ಪ್ರೀತಿಗೆ ಸರಿಸಮ ಇರೋ ಪ್ರೀತಿ ಯಾವುದೂ ಇಲ್ಲ. ಅವ್ರ ಲೆವೆಲ್ಗೆ ನನ್ನ ನಿನ್ನ ಪ್ರೀತಿನ ಜೋಪಾನವಾಗಿ ಕಾಪಾಡ್ಕೋತೀನಿ. ಜಾನು, ನಾನು ನಿಮಗಿಷ್ಟ ಆದ್ರೆ ಈ ಕಾಫಿ ಕುಡೀರಿ. ಈಗಿನ ಕಾಲದಲ್ಲಿ ಪ್ರೀತಿಯಿಂದ ಬೆಳೆಸಿ ಜೀವನ ರೂಪಿಸಿರೋ ಹೆತ್ತ ಅಪ್ಪ ಅಮ್ಮಂದಿರ್ನೇ ನೋಡ್ಕೊಳ್ದೇ ಇರೋ ಮಕ್ಕಳಿರುವಾಗ ಗೊತ್ತು ಗುರಿ ಇಲ್ದೇ ಇರೋ ಅಜ್ಜಿನ ಹಾಸ್ಪಿಟ್ಲಿಗೆ ಸೇರಿಸಿ ನೋಡ್ಕೊಳ್ಳೋದ್ರಲ್ಲೇ ಗೊತ್ತಾಗತ್ತೆ ನಿಮ್ ವ್ಯಕ್ತಿತ್ವ ಏನು ಅಂತ. ಇನ್ನೂ ನಿಮ್ ಲೈಫ್ ಲಾಂಗ್ ನಿಮ್ ಹೆಜ್ಜೆ ಜೊತೆ ಹೆಜ್ಜೆ ಇಡೋಳನ್ನ ನೀವ್ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ. I love you, Arya.
ಮನಸ್ಸೆ ನೀನ್ಯಾಕೆ ಇಷ್ಟು ಹಠವಾದಿ ಜೋರು ಮಳೆಯು ಬಂದಂತಿದೆ ನಿನ್ನ ನೆಪದ ಸೋಗಿನಲಿ ಕರೆದು ನೀಡಲು ಮುತ್ತಂದನು ಮನವು ನಿಂತಿದೆ ತುದಿಗೋದಲಿ ಹುಚ್ಚು ಮನಸ್ಸೆ ನಿಲೆ 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 ಚೂರು ಕನಸೆ ನೀನ್ಯಾಕೆ ಇಷ್ಟು ಹಠವಾದೆ ನೀನ್ಯಾಕೆ ಇಷ್ಟು ಹಠವಾದೆ ನೀನೇಕೆ ಇಷ್ಟು ಹಠವಾದೆ ನಾನು ಏನ್ ಕೆಲಸ ಮಾಡ್ತೀನಿ ಅಂತ ಒಂದಿನನೂ ಕೇಳೇ ಇಲ್ಲ. ನಾನ್ ನಂಬಿರೋದು ನಿನ್ನ ಆರ್ಯ. ನಿನ್ ನಂಬಿಕೆನ ಉಳಿಸ್ಕೊಳ್ಳೋದು ನನ್ ಜವಾಬ್ದಾರಿ ಜಾನು. ಡ್ರೀಮ್ ವಿಂಗ್ಸ್ ಅನ್ನೋ ಯೂಟ್ಯೂಬ್ ಚಾನೆಲ್ನಲ್ಲಿ ರೈಟರ್ ಅಂಡ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಆಫೀಸ್ ಇರೋದು ಬ್ಯಾಂಗ್ಳೂರ್ನಲ್ಲಿ. ಇಲ್ಲಿಗೆ ಒಂದು ಪ್ರಾಜೆಕ್ಟ್ಗೆ ಅಂತ ಸ್ಕ್ರಿಪ್ಟ್ ಮಾಡೋಕ್ ಬಂದಿದ್ದೀನಿ. ನೀನೇನ್ ಕೆಲಸ ಮಾಡ್ತೀಯ ಅಂತ ಒಂದಿನನೂ ಹೇಳೇ ಇಲ್ಲ. ನಾನ್ ಮೊದ್ಲು ಬೆಂಗಳೂರಿಂದ 70 ಕಿಲೋಮೀಟರ್ ದೂರದಲ್ಲಿರೋ ರಾಯದುರ್ಗ ಅನ್ನೋ ಊರ್ನಲ್ಲಿ ಒಂದ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿರೋ ಡಾಕ್ಟರ್ಸ್ಗಳ ಬಿಹೇವಿಯರ್ ಇಷ್ಟ ಆಗ್ಲಿಲ್ಲ. ಸೊ ನನ್ ಫ್ರೆಂಡ್ ಮೂಲಕ ಈ ಊರಿಗೆ ಬಂದ್ ಸೆಟ್ಲ್ ಆಗಿದ್ದೀನಿ. ಕೊನೆಗೂ ನಮ್ಮಿಬ್ರು ಮನ್ಸು ಒಂದಾಗಿ ಅದೇ ದೇವಸ್ಥಾನದಲ್ಲಿ ಮದ್ವೆ ಆದ್ವಿ. ಆರ್ಯ, ನಿನ್ ಲವ್ ಸ್ಟೋರಿ ಕೇಳ್ಬಿಟ್ಟು ಸ್ವಲ್ಪ ತಲೆ ಕೆಡೋಯ್ತು. ಪೂರ್ತಿ ತಲೆ ಕೆಡೋಯ್ತು. ಗುರು, ನಮ್ಮ ಚಾನೆಲ್ನಲ್ಲಿ ತೋರಿಸಿ ಬೋರ್ ಆಗೋಯ್ತು. ಈ ಆಸ್ಪತ್ರೆ ನೋಡಿದ್ರೆ ಯಾವುದೋ ತುಂಬ ದೊಡ್ಡ ಸ್ಟೋರಿ ಇದ್ದಂಗದೆ. ಅದರಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಸ್ಟೋರಿನ ಕದ್ಬಿಟ್ಟು ನಮ್ಗೆ ಹೆಂಗ್ ಬೇಕು ಹಂಗೆ ವರ್ಕೌಟ್ ಮಾಡ್ಕೊಂಬಿಡೋಣ. ಏನಂತೀಯ? ಇವೆಲ್ಲ ತಪ್ಪಲ್ಲೇ. ತಪ್ಪು? ಯಾವ್ದು ತಪ್ಪು ಅಂತ ಈಗಿನ ಸಮಾಜದಲ್ಲಿ ತಪ್ಪು ಒಪ್ಪು ಅಂತ ಹುಡುಕೋದ್ರೆ ಯಾರು ಉದಾರಾಗಲ್ಲ. ಈಗಿನ ಎಲ್ಲ ಚಾನಲ್ ಮಾಡ್ತಿರೋದು ಇದೇನೆ. ಅದ್ರಲ್ಲೇನಿದೆಯಪ್ಪ, ಇವಾಗ ನಾ ಹೇಳ್ದಂಗೆ ಕೇಳಿದ್ರೆ ಲೈಫ್ ಸೂಪರ್ ಆಗಿರ್ತದೆ. ಈ ಪ್ರಪಂಚದಲ್ಲಿ ಯಾರು ಇಲ್ಲ, ನಮಗ್ ನಾವೇ ಇಲ್ಲ. ಕಡೆಸಲಿ ಹೇಳ್ತಾ ಇದ್ದೀನಿ, ಯೋಚನೆ ಮಾಡು. ಸದ್ಯಕ್ಕೆ ಈಗ ನಂಗೆ ಮನೆಗೆ ಬಿಡು. ಬಾ. ಮಗ, ಹುಷಾರಾಗಿ ಹೋಗುವ. ಅರ್ಲಿ ಮಾರ್ನಿಂಗ್ ಮಾತ್ರ ನಂಗೆ ಡಿಸ್ಟರ್ಬ್ ಮಾಡಬೇಡ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಏನಾಯ್ತು ಜಾನು? ಯಾಕೆ ಇಷ್ಟೊಂದು ಸುಸ್ತಾಗಿದ್ಯಾ? ಆರ್ಯ, ಈ ಮನೇಲಿ ಏನೋ ಇದೆ ಆರ್ಯ. ರಾತ್ರಿ ನನ್ ಬೆನ್ನ ಹಿಂದೆ ಯಾರೋ ಓಡಾಡ್ದಾಗಾಯ್ತು. ನನ್ನ ಎದುರುಗಡೆನೆ ಬಂದಾಗಾಯ್ತು. ಅವತ್ತು ನೀನೇ ಬಂದ್ ನನ್ನ ಮಾತಾಡ್ಸ್ದಂಗಾಯ್ತು.
ಯಾರೋ ಇಂಜೆಕ್ಷನ್ ಮಾಡಿದ್ರು. ಈ ಮನೇಲಿ ಏನೋ ಇದೆ ಆರ್ಯ. ರಿಲ್ಯಾಕ್ಸ್ ಜಾನು, ರಿಲ್ಯಾಕ್ಸ್. ನೀನು ಮನೇಲಿ ಒಬ್ಳೇ ಇರ್ತೀಯಲ್ವಾ, ಟಿವಿಲಿ ಯಾವ್ದಾದ್ರು ಹಾರರ್ ಮೂವಿ ನೋಡಿರ್ತೀಯ, ಆ ಮೈಂಡ್ ಸೆಟ್ ಅಲ್ಲಿ ಈ ತರ ಆಗಿದೆ ಅಷ್ಟೇನೆ. ಇಲ್ಲ ಆರ್ಯ, ನನ್ ಮಾತ್ ಕೇಳು. ಇದನ್ನೆಲ್ಲ ಮೊದ್ಲೇ ಹೇಳಿದಿದ್ರೆ ನೀನ್ ಅಪ್ಸೆಟ್ ಆಗ್ತೀಯ ಅಂತ ನಾನು ಹೇಳಿರ್ಲಿಲ್ಲ. ಇಲ್ಲಿ ಯಾರೋ ನನ್ನ ಸಾಯಿಸಕ್ ಪ್ರಯತ್ನ ಮಾಡ್ತಿದ್ದಾರೆ. ಆತರ ಏನು ಆಗಲ್ಲ ಜಾನು, ಮೈಂಡ್ಗೆ ಏನೇನೋ ಹಚ್ಕೊಂಡು ಆತರ ಕನ್ಫ್ಯೂಸ್ ಆಗಿದ್ಯಾ ಅಷ್ಟೇನೆ. ಹೋಗು, ಫ್ರೆಶ್ ಅಪ್ ಆಗ್ ಬಾ, ಹೋಗು. ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬಂದ್ರೆ ಮೈಂಡು ರಿಫ್ರೆಶ್ ಆಗತ್ತೆ. ಹೋಗು. ಅದು ಹಾಗಲ್ಲ ಪ್ಲೀಸ್ ಜಾನು, ಆರ್ಯ. ಹೋಗ್ಬಾ, ಹೋಗು. ಇವಳು ಇವಾಗ ಹೇಳ್ತಾ ಇರೋದು ನನಗಾಗಿರೋ ಅನುಭವವನ್ನು ನಿಜ ಇರ್ಬೋದಾ? ಬಾಸ್, ಏನೇನ್ ಶಾಪಿಂಗ್ ಮಾಡ್ಲಿ? ನಿನಗೆ ನಮ್ಮ ಮಗುಗೆ ಏನೇನ್ ಬೇಕೋ ಎಲ್ಲ ತಗೋ. ಆ? ಆದ್ರೆ ಪ್ರೊಡ್ಯೂಸರ್ ಮಾತ್ರ ಲಾಸ್ ಮಾಡಬಾರ್ದು. ಪ್ರೊಡ್ಯೂಸರಾ? ಅಂದ್ರೆ ನನ್ನ ಹತ್ರ ಜಾಸ್ತಿ ಖರ್ಚು ಮಾಡಿಸ್ಬೇಡ ಅಂದೆ. ನಿಮ್ಮಂತ ಟಿವಿ ಚಾನೆಲ್ ಸಿನಿಮಾದವ್ರಿಗೆ ಯಾವಾಗ್ಲೂ ಬರೀ ಬಾಟಾ ಕನ್ವಿನ್ಸ್ದೆ ಚಿಂತೆ. ಸುಮ್ನೆ ಮುಚ್ಕೊಂಡು ಬಾಯ್ನ ಬಾ. ಸೈಡ್ ಬಿಡಮ್ಮ. ಚೋಟುದ್ದ ಇಲ್ಲ, ಎಷ್ಟೋ ಮಾತಾಡ್ತೀಯಾ? ನಾನು ಹುಟ್ಟಿರೋದೇ ಮಾತಾಡಕ್ಕೆ. ಬಾ ಸೈಡ್ಗೆ. ನನ್ ಮಗ ಹುಟ್ಟಿದ್ರೆ ಇದೇ ತರ ಇರ್ತಾನೆ ಅನ್ಸುತ್ತೆ. ಮೇಡಮ್, ಬಿಲ್ ಎಲ್ಲ ಕ್ಲಿಯರ್ ಆಗಿದೆ. ಏನಾಯ್ತು ಸರ್? ನನಗೆ ಹಾಸ್ಪಿಟಲ್ ಬಗ್ಗೆ ಕ್ಲೂ ಸಿಕ್ತು. ನಾನು ಅದ್ರ ಬಗ್ಗೆ ಮಾತಾಡೋಣ ಅಂತ ಕಿರಣ್ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಹೀಗಾಗಿತ್ತು. ನಾನು ಬೈದಿಂದನೇ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಸೇರಿಸಿ ನೀನು ಕಾಲ್ ಮಾಡಿದೆ. ಈಗ ಯಾವ ವಾರ್ಡಲ್ಲಿ ಇದ್ದಾರೆ ಸರ್? ಶಿಫ್ಟ್ ವಾರ್ಡಲ್ಲಿ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ. ನಿನ್ ಪರಿಸ್ಥಿತಿ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಸರ್, ಪೇಷಂಟ್ ಮುಂದೆ ಹೀಗೆಲ್ಲ ಅಳೋ ಹಾಗಿಲ್ಲ. ದಯವಿಟ್ಟು ಹೊರಗಡೆ ಹೋಗಿ ಪ್ಲೀಸ್. ಇಲ್ಲಿ ನಡೀತಾ ಇರೋ ಘಟನೆ ಬಗ್ಗೆ ಮೊದಲು ಮೇಡಮ್ ತಿಳಿಸ್ಬೇಕು. ಆಗೋಗಿದ್ದನ್ನ ಮರೆಯೋದಕ್ಕೆ ಟ್ರೈ ಮಾಡ್ಬೇಕು. ಆಗ್ಲೇ ಮನ್ಸಿಗೆ ಸಮಾಧಾನ ಸಿಗೋದು. ಹೇಗಾಗುತ್ತೆ ಮೇಡಮ್? ಅವನು ನನ್ನ ಸ್ವಂತ ತಮ್ಮನ್ ತರ ಇದ್ದ. ಈ ಚಾನೆಲ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ. ಅವನ್ನ ಹೇಗ್ ಮರೆಯಕ್ಕಾಗುತ್ತೆ ಮೇಡಮ್? ಆ ಹಾಸ್ಪಿಟ್ಲಿಗೆ ಹೋಗಿ ಬಂದಾಗಿಂದ ಒಂದಲ್ಲ ಒಂದು ಕೆಟ್ಟ ಘಟನೆ ನಡೀತಾನೆ ಇದೆ ಮೇಡಮ್.
ನಾನು ಈ ಪ್ರಾಜೆಕ್ಟ್ಗೆ ಕೈ ಹಾಕ್ದಾಗಿಂದ ನಮ್ಮ ಮನೇಲಿ ತುಂಬಾ ಘಟನೆಗಳು ನಡೀತಾ ಇದೆ. ಅದೇನು ಅಂತ ನನಗೂ ಪೂರ್ತಿಯಾಗಿ ಗೊತ್ತಾಗ್ತಿಲ್ಲ. ನೀನೊಬ್ಬ ರಿಪೋರ್ಟರ್ ಆಗಿದ್ದು ಈಗಿನ ಕಾಲದಲ್ಲಿ ಇದನ್ನೆಲ್ಲ ನಂಬ್ತೀಯಾ? ನಂಬಲ್ಲ, ಆದ್ರೆ ನಂಬೋ ತರ ಘಟನೆ ನಡೀತಾ ಇದೆ. ಸಾಯ್ತೀನಿ ಅಂತ ಭಯನಾ? ಭಯನಾ? ನನಗಲ್ಲ. ಜಾನು, ಊಟ ಮಾಡ್ದ? ಆಯ್ತಾ? ಯಾವಾಗ್ಲೂ ನಾನು ಬರೋವರೆಗೂ ವೇಟ್ ಮಾಡ್ತಿದ್ದೆ. ಏನಾಯ್ತು ಇವತ್ತು ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದ್ಯಾ? ಐ ಆಮ್ ಟೂ ಟಯರ್ಡ್ ಆರ್ಯ. ಸರಿ, ಮಲ್ಕೋ. ಆರ್ಯ, ಹ? ನಾಳೆ ಬೆಳಿಗ್ಗೆ ಹಾಸ್ಪಿಟಲ್ಗೆ ಚೆಕಪ್ಗೆ ಹೋಗ್ಬೇಕು. ಓಕೆ, ಹೋಗಿ ಬರೋಣ. ಗುಡ್ ನೈಟ್. ಆರ್ಯ, ಜಾನು, ನೀನಿನ್ನ ಫ್ರೆಶ್ ಅಪ್ ಆಗಿಲ್ವಾ? ನೈಟೇ ಹೇಳಿದ್ದೆ ತಾನೆ ಹಾಸ್ಪಿಟಲ್ ಹೋಗ್ಬೇಕು ಅಂತ. ಅಪಾಯಿಂಟ್ಮೆಂಟ್ 10 ಗಂಟೆಗೆ. ಆಲ್ರೆಡಿ 8:30 ಆಯ್ತು ಆರ್ಯ. ಓ ಸಾರಿ ಜಾನು, ನಾನು ಮರ್ತೋದೆ. ಒಂದ್ 10 ನಿಮಿಷ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಹಾ, ಬೇಗ ಬಾ. ಓಕೆ. ಜಾನು, ಹೊರಡೋಣ? ಮಗು ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ಈ ರಿಪೋರ್ಟ್ನ ನೋಡ್ತಿದ್ರೆ ಮಗು ಆರ್ಯನ್ ತರಾನೇ ಗುಂಡ್ಗುಂಡಾಗಿ ಬೆಳೆಯುತ್ತೆ ಅನ್ಸುತ್ತೆ. ಇಲ್ಲ ಡಾಕ್ಟರ್, ಮಗು ನನ್ ಥರಾನೇ ಕೆಂಪಗ್ ಬೆಳೆಯುತ್ತೆ. ಜಾನು, ಈ ಟೈಮಲ್ಲಿ ನೀನು ತುಂಬಾ ಕೇರ್ಫುಲ್ ಆಗಿ ಆಕ್ಟಿವ್ ಆಗಿರ್ಬೇಕು. ನಿನ್ಗೇನಾದ್ರೂ ಸುಸ್ತಾದ್ರೆ ಹಾಲ್ನಲ್ಲಿ ಈ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ನೆಕ್ಸ್ಟ್ ಇದೇ ಟೈಮಿಗೆ ಬಂದು ಚೆಕಪ್ ಮಾಡಿಸ್ಬೇಕು. ಆಫೀಸ್ಗೆ ಹೋಗ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಮನೇಲಿ ಹುಷಾರಾಗಿರೋ. ಓಕೆ, ಬಾಯ್ ಆರ್ಯ. ಬಾಯ್. ಎಲ್ಲೋಯ್ತು? ಇಲ್ಲ ಇತ್ತಲ್ಲ, ಸಿಗ್ತಾನೆ ಇಲ್ಲ. ಇಲ್ಲ ಇಟ್ಟಿದ್ದಲ್ಲ, ಎಲ್ಲೋಯ್ತು? ಆರ್ಯ, ನನಗೆ ಯಾರೋ ಒದ್ದಂಗಾಯ್ತು ಆರ್ಯ. ಆ ರೂಮಲ್ಲಿ ನೋಡಿದ್ರೆ ಸ್ಟ್ಯಾಂಡ್ ಆದಾಗ ಅದೇ ಬೀಳ್ತಾ ಇದೆ. ಅದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದ್ ಥರ ಹೇಳ್ತಾರೆ. ಇವಾಗ ಹೊಟ್ಟೋಗೋಣ ಆರ್ಯ, ತುಂಬಾ ಭಯ ಆಗ್ತಾ ಇದೆ. ಪ್ಲೀಸ್. ಏನಾಯ್ತು? ಕಾಲಕ್ರಮೇಣ ಆ ಹಾಸ್ಪಿಟಲ್ ಹತ್ರ ಜನ ಹೋಗೋದಕ್ಕೆ ಭಯ ಪಡ್ತಾ ಇದ್ರು ಅಂತ ಸುದ್ದಿ ಕೂಡ ಇದೆ.
ಏನು ಡೋರ್ ಓಪನ್ ಇದೆ? ಲೈಟ್ ಕೂಡ ಆನ್ ಆಗಿಲ್ಲ. ಜಾನು, ಜಾನು ಎಲ್ಲೋದ್ಲಪ್ಪ ಇವಳು? ಜಾನು, ಜಾನು ಎಲ್ಲೂ ಕಾಣಿಸ್ತಾ ಇಲ್ವೇ? ಜಾನು, ಏನಾಯ್ತು ಜಾನು? ಜಾನು, ಏನಾಯ್ತು ಜಾನು? ಜಾನು, ಎದ್ದೇಳು ಜಾನು. ಜಾನು, ಜಾನು. ನೋಡ್ತಾ ಇದ್ರೆ ಕಿಸ್ ಮಾಡಬೇಕು ಅನಿಸ್ತಾ ಇದೆ.
ಹೇಗಿದೆ ಈ ಗೊಂಬೆ? ಮ್ವಾ! ನನ್ನ ಫ್ಯೂಚರ್, ನನ್ನ ಮಗ, ನನ್ನೆಲ್ಲ ಕನಸುಗಳನ್ನು ಅವನಲ್ಲೇ ಕಾಣೋಕ್ ಶುರು ಮಾಡಿದ್ದೆ. ಕ್ಷಮಿಸ್ಬಿಡು ಕಂದ. ನಿಮ್ಮಮ್ಮನ್ನ ನಾನು ಹೇಗೋ ಪ್ರೀತಿ ಮಾಡಿ ಮದುವೆ ಆಗ್ಬಿಟ್ಟೆ. ಈ ಪ್ರೀತಿನ ಉಳಿಸ್ಕೊಂಡ್ಬಿಟ್ಟೆ, ಆದ್ರೆ ನಿನ್ನನ್ನು ಉಳಿಸ್ಕೊಳಕ್ಕಾಗ್ಲಿಲ್ಲ. ಕ್ಷಮಿಸ್ಬಿಡು. ನೀ ನನ್ನ ಬಾಳಿನ ಪ್ರೇಮದ ಕಾಣಿಕೆ, ಪ್ರೇಮದ ಕಾಣಿಕೆ. ನಾನು ನನ್ನ ಮಗ, ನನ್ನ ಕನಸು. ಮಗನ ಮೇಲೆ ಅಪ್ಪಂಗೆ ಜವಾಬ್ದಾರಿನೂ ಇದೆ. ಮುಂದೆ ಅವನು ಜವಾಬ್ದಾರಿ ತಗೋತೇನೆ ಅನ್ನೋ ನಂಬಿಕೆನೂ ಇತ್ತು. ಅವನಲ್ಲಿ ನಾನಾಗೋಕ್ ಹೊರಟಿದ್ದೆ. ನನ್ನ ಕನಸುಗಳನ್ನೆಲ್ಲ ಅವನ ಮುಖಾಂತರ ಈಡೇರಿಸ್ಕೊಳ್ಬೇಕು ಅಂತ ಇದ್ದೆ. ನನ್ನ ಭವಿಷ್ಯನ ನನ್ನ ಮಗು ರೂಪದಲ್ಲಿ ನಾನು ರೂಪಿಸೋಕೆ ಮುಂದಾಗಿದ್ದೆ. ನನ್ನೆಲ್ಲ ಕನಸುಗಳಲ್ಲೂ ನನ್ನ ಮಗು ಇತ್ತು. ಆ ಮಗುವಿಂದ ನಾನು ಅಂತ ಇದ್ದೆ. ಮಕ್ಕಳನ್ನ ದೇವರು ಅಂತ ಕರೀತಾರೆ, ಆದ್ರೆ ಆ ದೇವರು ನನ್ನ ಜೀವನದಲ್ಲಿ ಯಾಕೆ ಆಟ ಆಡ್ತಾ ಇದ್ದಾನೆ? ನಿನ್ನನ್ನು ಕಂಡಾಗೆಲ್ಲ ನಾನು ಕೈ ಮುಗಿತಿದ್ದೆ ದೇವ್ರೆ. ಆದ್ರೆ ನನ್ನ ಕಂದನ್ನೇ ನೀನು ಕಿತ್ಕೊಂಡ್ಬಿಟ್ಟೆ ಅಂದ್ರೆ ನಾನು ಹೇಗ್ ನೋಡ್ಲಿ ನಿನ್ನ, ಹೇಗ್ ಕೈ ಮುಗಿಲಿ? ನನಗೆ ಯಾಕೆ ಈ ಶಿಕ್ಷೆ? ಜಾನು, 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 ಎದ್ದೇಳು. ನಿಧಾನ, ನಿಧಾನ. ತಗೋ, ಡ್ರೆಸ್ ಚೇಂಜ್ ಮಾಡ್ಕೊಂಬಾ. ಜಾರಿ ಹೋಗುತ್ತಿದೆ, ಜಾರಿ ಹೋಗುತ್ತಿದೆ ನಗೆಯ ಕಡಲು ದಡವ ಮರೆತು ನೋವ ನೀಗುವುದೇ ನೀ ಇರದೆ ತಾಯ ಒಡಲು. ಯಾರ ಲೋಪವೋ ಯಾರ ಶಾಪವೋ ವಿಧಿಯ ನಿಯಮ ಏರುಪೇರು. ಗರ್ಭದ ಚೀಲ ಹರಿತೆ ಕಾಲ ಕೊಟ್ಟ ಹಾಗೆ ಕೊಟ್ಟು ತಾನೆ ಕಿತ್ತು ತಿಂದ ದೈವ. ಹೂವು ದುಂಬಿ ಸೇರಿ ಮೊಗ್ಗು ಹೂವು ಅಲ್ಲವೇ? ಆ ಹೂವ ಕಿತ್ತು ಪಾದಕ್ಕಿಟ್ಟು ನಿನ್ನ ಬೇಡಿದ್ದೆ. ಹಾರೋ ಹಕ್ಕಿ ರೆಕ್ಕೆ ಕಟ್ಟಿ ಹಾರು ಎಂದರೆ ಆಗಸಕ್ಕೆ ದಾರಿ ತೋರಿ ಸುಮ್ಮನಾದರೆ. ಆರ್ಯ, ನಮ್ಮ ಮಗು ಆರೋಗ್ಯವಾಗಿದೆ, ಆರೋಗ್ಯವಾಗಿ ಬೆಳೀತಿದೆ ಅಂತ ಡಾಕ್ಟರ್ ಹೇಳಿದಾರಲ್ವಾ ಆರ್ಯ? ನಂಗಂತೂ ಖುಷಿ ಆಗುತ್ತೆ. ನಾನು, ನೀನು, ನಮ್ಮ ಮಗು, ನಮ್ ಪುಟ್ಟ ಸಂಸಾರ, ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆರ್ಯ? ನನಗೆ ಯಾಕೋ ಸುಸ್ತಾಗ್ತಿದೆ ಆರ್ಯ. ಸರಿ,
ಇದೆಲ್ಲ ಯಾಕ್ ನಡೀತಿದೆ ಅಂತ ತಲೆ ಕೆಡ್ತಿದ್ಯಾ? ಹೇಳ್ತೀನಿ ಕೇಳೋ. ನನ್ನೂರು ರಾಯದುರ್ಗ. ಅಲ್ಲಿ ನಂದೊಂದು ಸುಂದರವಾದ ಜೀವನ ಇತ್ತು. ಆದ್ರೆ ನನ್ನನ್ನೊಬ್ಬ ಪ್ರೀತಿಸ್ತೀನಿ ಅಂತ ಹೇಳಿ ಅವನ ಕಾಮದ ಆಸೆಗೆ ನನ್ನ ಬಾಳಲ್ಲಿ ನನ್ನನ್ನ ಬಳಸ್ಕೊಂಡು ಕೈ ಬಿಟ್ಟ. ಅಷ್ಟರಲ್ಲಿ ಅವನ ಕೊಡಿ ನನ್ನ ಹೊಟ್ಟೆಯಲ್ಲಿ ಬೆಳೆಯೋಕೆ ಶುರುವಾಗಿತ್ತು. ಒಂದು ದಿನ ರಾಯದುರ್ಗ ಆಸ್ಪತ್ರೆಗೆ ಚೆಕಪ್ಗೆ ಅಂತ ಹೋದೆ. ಆದ್ರೆ ಪ್ರಾಣ ಉಳ್ಸೋ ಡಾಕ್ಟ್ರೇ ನನ್ ಮಗುವಿನ ಪ್ರಾಣನ ತೆಗೆದ್ರು. ನಿನ್ ಹೆಂಡ್ತೀನು ನನ್ ಮಗುವಿನ ಸಾವಿಗೆ ಕಾರಣ ಆದ್ಲು. ನನ್ನ ಮಗುವಿನ ಸಾವಿಗೆ ಕಾರಣವಾದವ್ರನ್ನ ಯಾರನ್ನೂ ಸುಮ್ನೆ ಬಿಡಲ್ಲ, ಯಾರನ್ನೂ ಬಿಡಲ್ಲ. ನೀನೇನ್ ಕೆಲಸ ಮಾಡ್ತೀಯ ಅಂತ ಒಂದಿನನೂ ಹೇಳೇ ಇಲ್ಲ. ನಾನ್ ಮೊದ್ಲು ಬೆಂಗಳೂರಿಂದ 70 ಕಿಲೋಮೀಟರ್ ದೂರದಲ್ಲಿರೋ ರಾಯದುರ್ಗ ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿ ವರ್ಕ್ ಮಾಡ್ತಿದ್ದೆ. ಜಾನು, ಜಾನು, ಜಾನು.